ನಿಜವಾಗೂ ಕಲಿಯುಗ ಎಷ್ಟು ಕ್ರೂರವಾಗಿದೆ ಅಂತ ಹೇಳಿದ್ರೆ ಒಂದು ಕಥೆಯ ಮೂಲಕ ಹೇಳ್ತೀನಿ ಸ್ನೇಹಿತರೆ. ದ್ವಾಪರ ಯುಗ ಅಂತ್ಯ ಆಗ್ತಾ ಇದೆ, ಅಂದ್ರೆ ಯಾದವರ ಅಂತ್ಯ ಆಗ್ತಾ ಇದೆ. ಕಲಿಯುಗದ ಪ್ರಾರಂಭ ಲಕ್ಷಣಗಳು ಎಷ್ಟು ಕ್ರೂರವಾಗಿತ್ತು ಅಂತ ಆಗ್ಲೇ ಜನರ ನಡೆ ನುಡಿಗಳಲ್ಲಿ ಗೊತ್ತಾಗ್ತಾ ಇತ್ತು. ಸ್ನೇಹಿತರೆ, ಒಂದು ಪುಟ್ಟ ಕಥೆಯ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಯಾದವರ ಅಂತ್ಯ, ಕಲಿಯುಗದ ಪ್ರಾರಂಭದಲ್ಲಿ. ಈಗ ನಾವು ಕಲಿಯುಗದ ಪ್ರಾರಂಭದ ಮೊದಲನೆಯ ಪಾದದಲ್ಲಿದ್ದೇವೆ. ಇದರಲ್ಲಿ 4 ಪಾದಗಳಂತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇದ್ದೇವೆ. ಈ ಮೊದಲನೇ ಪಾದದಲ್ಲಿ ನಾವು ನೋಡ್ತೇವೆ ಎಷ್ಟು ಕ್ರೂರವಾಗಿದೆ ಜನರ ಕ್ರೂರ ಮನಸ್ಸುಗಳು ಅನ್ನೋದನ್ನ ನಾವು ಇತ್ತೀಚೆಗೆ ನಡೆಯುವಂತ ಘಟನೆಗಳು ಸಾಕಷ್ಟು ಸಾಕ್ಷ್ಯಗಳನ್ನ ಹೇಳ್ತಾ ಇದೆ. ಅಂದ್ರೆ ತಂದೆ ಮಕ್ಕಳ ಹೊಡೆದಾಟ ಇರ್ಬೋದು, ಹಣಕ್ಕಾಗಿ ಅಥವಾ ಆಸ್ತಿಗಾಗಿ ಕಚ್ಚಾಡ್ಕೊಂಡು ಕೊಲೆ ಮಾಡೋ ಹಂತ, ತಾಯಿ ಮಗಳನ್ನ ಹೊಡೆಯುವಂಥದ್ದು, ಮಗಳು ತಾಯಿಯನ್ನ ಹೊಡೆಯುವಂಥದ್ದು, ಅಣ್ಣ ತಮ್ಮಂದಿರ ಕಚ್ಚಾಡ್ಬೇಕೆ, ಮಗ ತಂದೆಯನ್ನ ಆಸ್ತಿಗಾಗಿ ಕೊಲೆ ಮಾಡುವಂಥದ್ದು, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಅಂದ್ರೆ ಕಲಿಯುಗದ ಪ್ರಭಾವ ಎಷ್ಟು ಕ್ರೂರವಾಗಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾನು ಇವತ್ತು ಒಂದು ನ್ಯೂಸ್ ನೋಡಿದೆ. ಬೆಂಗಳೂರಲ್ಲಿ ಒಂದು ಟೆಕ್ಕಿ ಇಂಜಿನಿಯರ್, ಅವನು ಒಂದು ಕಷ್ಟಪಟ್ಟು ಮನೆ ಕಟ್ತಾ ಇರುವಂತ ಸ್ಥಿತಿ. ಅಂದ್ರೆ ಬೆಂಗಳೂರಲ್ಲಂತೂ ಗೊತ್ತಲ್ಲ, ಒಂದು ಮನೆ ಕಟ್ಟಬೇಕು ಹೇಳಾದ್ರೆ ಹಣ ಹರಿಸೋದಷ್ಟೇ ಅಲ್ಲ, ರಕ್ತವನ್ನು ಕೂಡ ಹರಿಸ್ಬೇಕಾಗತ್ತೆ. ಸೊ ಅವನು ಮನೆ ಕಟ್ತಾ ಇದ್ದಾನೆ. ಅದೇ ಪಕ್ಕದ ಜಾಗದಲ್ಲಿ ಇನ್ನೊಬ್ರು ವಾಸವಾಗಿದ್ದಾರೆ. ಅವರು ಇವನಿಗೆ ಮನೆ ಕಟ್ಲಿಕ್ಕೆ ಕೊಡಬಾರ್ದು ಹೇಳಿ ಎಷ್ಟು ಕಿರುಕುಳ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಂದ್ರೆ ಹಣಕ್ಕಾಗಿ ಇಷ್ಟು ಕೊಡ್ಬೇಕು, 20 ಲಕ್ಷ ಕೊಡ್ಬೇಕು, ನೀವು ಇದು ಮನೆ ಕಟ್ಟಬೇಕು ಅಂತ. ಜಾಗ ಅವನದು, ಆದ್ರೆ ಮನೆ ಕಟ್ಲಿಕ್ಕೆ ಕೊಡ್ತಾ ಇಲ್ಲ. ಇಲ್ಲದ್ದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇವತ್ತು ಏನಾಗಿದೆ, ಆ ಮನುಷ್ಯ ಕೇಳಿದ್ರೆ 2 ಫ್ಲೋರ್ ಕಟ್ಸಿದಾನೆ, ಆ 2ನೇ ಫ್ಲೋರ್ ಅಲ್ಲಿ ಕಾನೂನುಬದ್ಧವಾಗಿಲ್ಲ ಅಂತ ಹೇಳಿ ಅವರಿಗೆ ನೋಟಿಸ್ ಕಳಿಸಿದ್ದಾರೆ, ಆ ಟೆಕ್ಕಿಗೆ, ಆ ಇಂಜಿನಿಯರ್ಗೆ. ಸೊ ಆ ಇಂಜಿನಿಯರ್ ಏನ್ ಮಾಡಿದಾನೆ, ಆ 2ನೇ ಫ್ಲೋರ್ ಅಲ್ಲಿ ನೇಣು ಹಾಕೊಂಡು ಸತ್ತೋಗಿದ್ದಾನೆ. ಜೀವನ ಮುಗ್ದೇ ಹೋಯ್ತು. ತಾಯಿಗೆ ಹೇಳಿದಾನೆ, ಅಮ್ಮ ನಾನು ಹೊಸ ಮನೆ ಕಟ್ತಾ ಇದ್ದೀವಲ್ಲ, ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಮ್ಮ ಅಂತ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿದ್ದಾನೆ. ಅಲ್ಲೇ ಸೂಸೈಡ್ ಮಾಡಿಕೊಂಡ್ಬಿಟ್ಟಿದ್ದಾನೆ. ಸ್ನೇಹಿತರೆ, ಇದು ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ, ಹಣಕ್ಕಾಗಿ. ಇತ್ತೀಚೆಗೆ ಮೂಡುಬಿದ್ರೆಯಲ್ಲಿ, ದಕ್ಷಿಣ ಕನ್ನಡದ ಮೂಡುಬಿದ್ರೆಯಲ್ಲಿ ಒಂದು ಮಗಳು ತಾಯಿಗಾಗಿ ದೂಡಿ ಚಪ್ಲಿ ಹೊಡೆದಿರುವಂತ ಅಸಹ್ಯಕರವಾದ ಘಟನೆ ನಾವು ನೋಡಿರ್ತೀವಿ. ಅದು ನೋಡಿದಾಗಲಂತದ್ದು ತುಂಬಾನೇ ಮನಸ್ಸಿಗೆ ಹಿಂಸೆ ಆಗುವಂತದ್ದು. ಒಂದು ಮಗಳು ಹೆತ್ತ ತಾಯಿಗೆ ಆ ರೀತಿ ಹೊಡೆಯುವಂತ ಒಂದು ಕ್ಷುಲ್ಲಕ ಮನೋಭಾವ, ಅದು ಯಾವ ರೀತಿ ಆಗಿರ್ಬೋದು ನೋಡಿ. ಅದೇ ಯಾವ ಕಾರಣ ಅಂತ ನನಗಂತೂ ಗೊತ್ತಿಲ್ಲ. ಹಣಕ್ಕಾಗಿ ಇರ್ಬೋದು ಅಥವಾ ಇನ್ನೇನೋ ಕಾರಣಗಳು ಇರ್ಬೋದು. ಬಟ್ ಆದ್ರೆ ಆ ಹೆತ್ತ ತಾಯಿ ಕಂಡ್ರೆ, ಅದು ತಾಯಿ, ಅವಳು ಮಾಂಸದ ಮುದ್ದೆಗೆ ಜೀವ ಕೊಟ್ಟವಳು. ಅದಕ್ಕಾದ್ರೂ ಬುದ್ಧಿ ಬೇಡವಾ? ನನಗೆ ಹೇಳುವಾಗ್ಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಎನಿವೆ, ಅಂತ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಹೇಳ್ತೇನೆ. ಖಂಡಿತ ಆ ಹುಡುಗಿಗೆ ಒಂದೊಳ್ಳೆ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಈ ಮೂಲಕ ಹೇಳ್ತಾ, ಸ್ನೇಹಿತರೆ, ಕಲಿಯುಗದಲ್ಲಿ ಯಾವ ರೀತಿ ಪ್ರಭಾವ ಆಗುತ್ತೆ ಅನ್ನೋದು ಒಂದು ಕಥೆಯ ಮುಖಾಂತರ, ಅಂದ್ರೆ ಯಾದವರ ಅಂತ್ಯ ಯಾವ ರೀತಿ ಆಗ್ತಾ ಇತ್ತು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಥೆ ಮುಖಾಂತರ ಹೇಳ್ತೇನೆ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇದು ಯೋಗಾಮೃತ. ಸೊ ಯೋಗಾಮೃತಕ್ಕೆ ನಿಮ್ಮ ಎಲ್ಲ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಬನ್ನಿ ಕಥೆಯನ್ನ ಹೇಳ್ತೇನೆ. ಸೊ ಆಗ 4 ಯುಗಗಳು, ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ ತ್ರೇತಾಯುಗ ಮುಗಿತು, ದ್ವಾಪರ ಯುಗನೂ ಮುಗಿತು. ಸೊ ಕಲಿಯುಗದ ಪ್ರಾರಂಭದ ಲಕ್ಷಣಗಳು ಜನರ ನಡೆ ನುಡಿಗಳಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಧರ್ಮವೆಂಬ ವೃಷಭದ 4 ಕಾಲುಗಳಲ್ಲಿ 3 ಕಾಲುಗಳು ಲುಪ್ತವಾಗಿ 1 ಕಾಲಲ್ಲಿ ನಿಲ್ಲಲು ವೇದಿಕೆ ಸಿದ್ಧವಾಗ್ತಾ ಇತ್ತು. ಇದಕ್ಕೆ ಯಾದವರು ಹೊರತಾಗಿರ್ಲಿಲ್ಲ. ಯಾಕೆ ಗೊತ್ತಾ? ಇದರಲ್ಲಿ ಗಾಂಧಾರಿಯ ಶಾಪ ಇತ್ತು, ಹಾಗೆ ದುರ್ವಾಸ ಮುನಿಗಳ ಶಾಪ ಕೂಡ ಇತ್ತು, ಹಾಗೆ ಕೃಷ್ಣನ ಲೀಲೆ ಕೂಡ ಇದರಲ್ಲಿ ಒಂದು. ಶ್ರೀಕೃಷ್ಣನಿಗೂ ನರ ಜನ್ಮವೆತ್ತಿ ಬಂದ ಉದ್ದೇಶ ಈಡೇರಿತು ಅಂತ ಅನಿಸ್ತಾ ಇತ್ತು. ಇದೇ ಕಾಲದಲ್ಲಿ ಒಮ್ಮೆ ಯಾದವ ಕುಮಾರರು ತಮಾಷೆಗಾಗಿ ಕೃಷ್ಣನ ಮಗ ಸಾಂಬನಿಗೆ ಗರ್ಭಿಣಿ ಸ್ತ್ರೀಯಂತೆ ವೇಷ ತೊಡಿಸಿ ದುರ್ವಾಸ ಮುನಿಗಳ ಬಳಿ ಕರೆದುಕೊಂಡು ಹೋಗ್ತಾರೆ. ಈಕೆಯು ಎಂಥ ಮಗುವನ್ನು ಹಡಿತಾಳೆ ಅಂತ ಕೇಳ್ತಾರೆ. ಸಿಟ್ಟಿಗೆ ಶಾಪಕ್ಕೆ ಖ್ಯಾತರಾದ ದುರ್ವಾಸರು ಕೋಪಾವಿಷ್ಟರಾಗಿ, ನಿಮ್ಮ ವಂಶನಾಶಕ್ಕೆ ಕಾರಣವಾದ ಉಕ್ಕಿನ ಮುಸಲ ಅಂದರೆ ಒನಕೆಯನ್ನು ಹಡಿಯುವಳು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಕೆಲವು ಕಡೆ ಕಣ್ವ ಋಷಿ ಅಂತ ಕೂಡ ಇದೆ. ಅದು ಏನೇ ಇರಲಿ, ಮುಂದೆ ಋಷಿ ವಾಕ್ಯದಂತೆ ಸಾಂಬನ ಸ್ತ್ರೀ ವೇಷವನ್ನು ತೆಗೆದಾಗ ಒಂದು ಒನಕೆ ಕೆಳಗೆ ಬೀಳುತ್ತೆ. ಋಷಿ ಶಾಪ ಫಲಿಸದಿರದೆಂದು ಉಗ್ರಸೇನ ರಾಜ ತನ್ನ ಭಟರಿಂದ ಅದನ್ನು ಸಮುದ್ರ ತಟದ ಬಂಡೆಯಲ್ಲಿ ತೇದು ಉಳಿದ ತುಂಡನ್ನು ನೀರಿಗೆ ಎಸೆದು ಬಿಡ್ತಾರೆ. ಆ ಮುಸಲ ಅಂದರೆ ಆ ಒನಕೆ ತೇದ ನೀರು ಜೊಂಡು ಹುಲ್ಲಿಗೆ ಸೇರಿ ಅದು ಈಟಿಯಂತೆ ಗಟ್ಟಿಯಾಗಿ ಬೆಳೆಯುತ್ತೆ. ಸಮುದ್ರಕ್ಕೆ ಎಸೆದ ಚೂರನ್ನು ಒಂದು ಮೀನು ನುಂಗುತ್ತೆ. ಇತ್ತ
ಮುಸಲವು ಪ್ರತ್ಯಕ್ಷವಾದ ಗಳಿಗೆಯಿಂದ ದ್ವಾರಕೆಯಲ್ಲಿ ಅಪಶಕುನಗಳಾಗಲು ಪ್ರಾರಂಭ ಆಗುತ್ತೆ. ಯಜ್ಞಶಾಲೆಯಲ್ಲಿ ಹಾವು ಚೇಳುಗಳು ಕಾಣಿಸಿಕೊಳ್ಳುತ್ತೆ. ನರಿಗಳು ವಿಚಿತ್ರವಾಗಿ ಕೂಗಲು ಪ್ರಾರಂಭ ಮಾಡುತ್ತೆ. ರಾತ್ರಿ ಮಲಗಿದ ಯಾದವರ ಕೈಕಾಲುಗಳ ಬೆರಳುಗಳಲ್ಲಿ ಇಲಿ, ಹೆಗ್ಗಣ, ಹಾವುಗಳು ತಿನ್ನಲು ಪ್ರಾರಂಭ ಮಾಡುತ್ತೆ. ಇದಕ್ಕಿಂತ ಹೆಚ್ಚಾಗಿ ಕರಾಳ ಮುಖದ ಭೂತವೊಂದು ಮನೆಗಳಲ್ಲಿ ಕಾಣಿಸಿಕೊಂಡು ಮಾಯವಾಗುತ್ತೆ. ಇದರಿಂದ ಭಯಗೊಂಡ ಯಾದವರು ಉಗ್ರಸೇನನ ಆಸ್ಥಾನಕ್ಕೆ ಬಂದು ತಮ್ಮ ದುಃಖವನ್ನು ತೋಡಿಕೊಳ್ತಾರೆ. ಆಗ ಕೃಷ್ಣನು ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರನ್ನು ಬಿಟ್ಟು ಮಿಕ್ಕರೆಲ್ಲರೂ ಪ್ರಭಾಸ್ ಕ್ಷೇತ್ರಕ್ಕೆ ಹೋಗಿ ದೋಷ ಪರಿಹಾರಕ್ಕಾಗಿ ಉತ್ತಮ ಧರ್ಮ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾನೆ. ಆಗ ಉಗ್ರಸೇನ, ವಸುದೇವ, ದೇವಕಿ ಮುಂತಾದವರು ದ್ವಾರಕೆಯಲ್ಲೇ ಇರ್ತಾರೆ. ಮಿಕ್ಕವರು ಬಲರಾಮ, ಕೃಷ್ಣರ ನೇತೃತ್ವದಲ್ಲಿ ಪ್ರಭಾಸ್ ಕ್ಷೇತ್ರಕ್ಕೆ ಬಂದು ಧರ್ಮ ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ನೋಡಿ, ಗಾಂಧಾರಿಯ ಶಾಪ, ದೂರ್ವಾಸ ಋಷಿಗಳ ಶಾಪ ಹಾಗೂ ಕೃಷ್ಣನ ಮಾಯೆ ಇವು ಮೂರು ಸೇರುತ್ತೆ. ಎಲ್ಲವೂ ನಿಧಾನವಾಗಿ ಫಲ ಕೊಡಲು ಪ್ರಾರಂಭ ಮಾಡುತ್ತೆ. ಅಂದ್ರೆ ಒಂದೆರಡು ದಿನ ಯಾದವರು ಸರಿಯಾಗೇ ಇರ್ತಾರೆ. ಆದ್ರೆ ಬಹುತೇಕ ಯಾದವರು ಮೈರೇಯ ಎಂಬ ಮದುರೆಯನ್ನು ಕುಡಿದು ಮದೋನ್ಮತ್ತರಾಗ್ತಾರೆ. ಸುರೆಯನ್ನು ಕುಡಿದ ಅವರು ಧರ್ಮ ಕರ್ಮಗಳನ್ನು ಮರೆತಾರೆ. ಬಲರಾಮ ಕೃಷ್ಣರನ್ನೇ ಧಿಕ್ಕರಿಸ್ತಾರೆ. ಹಿಂದಿನ ಘಟನೆಗಳನ್ನ ನೆನಪಿಸಿಕೊಂಡು ಒಬ್ಬರನ್ನೊಬ್ಬರು ನಿಂದಿಸಲು ಪ್ರಾರಂಭ ಮಾಡ್ತಾರೆ. ಸಾತ್ಯಕಿಯು ಕೃತವರ್ಮನನ್ನು ಹೀಯಾಳಿಸುತ್ತಾ, ರಾತ್ರಿ ಅಶ್ವತ್ಥಾಮನೊಂದಿಗೆ ಕಳ್ಳನಂತೆ ಪಾಂಡವರ ಶಿಬಿರಗಳ ನುಗ್ಗಿ ಕಗ್ಗೋಲೆ ಮಾಡಿದ ನೀನೆಂತ ವೀರ ಅಂತ ಮೂದಲಿಸಿ ಕೃತವರ್ಮನ ತಲೆಯನ್ನು ಕತ್ತರಿಸಿಯೇ ಬಿಡ್ತಾನೆ. ನಂತರ ಕೃತವರ್ಮನ ಅನುಯಾಯಿಗಳು ಕೊಲ್ಲಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಕುಪಿತಗೊಂಡ ಕೃತವರ್ಮನ ಅನುಚರರು ತಮ್ಮಲ್ಲಿದ್ದ ಎಂಜಲು ಪಾತ್ರೆಗಳಿಂದಲೇ ಸಾತ್ಯಕಿಯನ್ನ ಹೊಡೆದು ಕೊಂದು ಬಿಡ್ತಾರೆ. ಸಾತ್ಯಕಿಯು ರಕ್ಷಣೆಗೆ ಹೋದ ಪ್ರದ್ಯುಮ್ನ, ಅನಿರುದ್ಧ ಮತ್ತು ಚಾರುದೇಷ್ಮ ಮುಂತಾದವರು ಸಹ ಹತರಾಗ್ಬಿಡ್ತಾರೆ. ಇದನ್ನು ನೋಡಿದ ಇತರರು ಅಲ್ಲಿ ಬೆಳೆದಿದ್ದ ಜೊಂಡು ಹುಲ್ಲನ್ನ ಕಿತ್ತು ಪರಸ್ಪರ ಬಡಿದಾಡಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ವಿಧಿ ವಿಪರೀತವಾಗುತ್ತೆ. ಹಗ್ಗವೇ ಹಾವಾಗುವಂತೆ ಜೊಂಡು ಹುಲ್ಲು ಮಾರಣಾಂತಿಕವಾದ ವನಕೆ ಆಗುತ್ತೆ. ಅಸಂಖ್ಯಾತ ಯಾದವರು ಸಾಯ್ತಾರೆ. ಮಿಕ್ಕ ಯಾದವರು ಜೊಂಡು ಹುಲ್ಲನ್ನ ಕಿತ್ತು ಹೋರಾಡಿ ಎಲ್ಲರೂ ಮರಣವನ್ನ ಹೋಗ್ತಾರೆ. ಎಲ್ಲಿ ನೋಡಿದ್ರು ರಾಶಿ ರಾಶಿ ಹೆಣಗಳು ಬೀಳ್ತಾವೆ. ಆಶ್ಚರ್ಯ ಅಂದ್ರೆ ಯಾವನೊಬ್ಬನಿಗೂ ಪಲಾಯನ ಮಾಡಿ ಅಲ್ಲಿಂದ ಓಡಿ ಪ್ರಾಣವನ್ನ ಉಳಿಸಿಕೊಳ್ಬೇಕು ಅಂತ ಬುದ್ಧಿಯೇ ಬರೋದಿಲ್ಲ. ಎಲ್ಲರ ನಾಶವಾದ ಮೇಲೆ ಬಲರಾಮನು ಅಲ್ಲಿಂದ ಹೊರಟು ಏಕಾಂತ ಸ್ಥಳಕ್ಕೆ ಬಂದು ಧ್ಯಾನಸ್ಥನಾಗಿ ಕುಳಿತುಕೊಂಡು ಬಿಡ್ತಾನೆ. ಅವನ ಬಾಯಿಂದ ಸರ್ಪವೊಂದು ಹೊರಬಂದು ಆದಿಶೇಷನ ರೂಪವನ್ನು ಪಡೆದು ಸಮುದ್ರದ ಮೂಲಕ ತನ್ನ ಸ್ವಸ್ಥಾನಕ್ಕೆ ಮರಳುತ್ತೆ. ಇನ್ನು ಶ್ರೀಕೃಷ್ಣ ತನ್ನ ಅವತಾರ ಕಾರ್ಯ ಮುಗಿತು ಅಂತ ತಿಳಿದು ಅಲ್ಲಿಂದ ಹೊರಟು ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಮಲಗಿಕೊಳ್ತಾನೆ. ಆಗ ಕೃಷ್ಣ ತನ್ನ ಎಡಗಾಲನ್ನ ಬಲಗಾಲ ಮೇಲೆ ಹಾಕಿ ಮಲ್ಕೊಂಡಿರ್ತಾನೆ. ಅವನ ಎದುರಿಗೆ ಒಂದು ಚಿಕ್ಕ ಪೊದೆಯು ಇದ್ದುದರಿಂದ ಕೃಷ್ಣನ ಆಕಾರ ಯಾರಿಗೂ ಕಾಣಿಸದೆ ಅವನ ಕೆಂಪಾದ ಕಮಲದಂತಿದ್ದ ಪಾದವು ಮಾತ್ರ ಕಾಣ್ತಾ ಇರುತ್ತೆ. ಮೀನು ನುಂಗಿದ ಒನಕೆಯ ಉಳಿದ ಭಾಗವನ್ನು ತನ್ನ ಬಾಣದ ಅಲುಗನ್ನಾಗಿ ಮಾಡಿಕೊಂಡಿದ್ದ ಒಬ್ಬ ಬೇಡ ಅಂದರೆ ವ್ಯಾಧ ಜರ ಎಂಬವನು ಅಲ್ಲಿಗೆ ಬರ್ತಾನೆ. ಕೃಷ್ಣನ ಪಾದವನ್ನು ನೋಡ್ತಾನೆ. ಅದು ಕೃಷ್ಣನ ಪಾದ ಅಂತ ಅವನಿಗೆ ಗೊತ್ತಾಗಲ್ಲ. ಒಂದು ಮೃಗದ ಮುಖವೆಂದು ತಿಳಿದು ಬಾಣವನ್ನು ಪ್ರಯೋಗಿಸಿಬಿಡ್ತಾನೆ. ಬಾಣವು ನೇರವಾಗಿ ಸ್ವಾಮಿಯ ಎಡಗಾಲಿನ ಹೆಬ್ಬೆರಳನ್ನು ಭೇದಿಸುತ್ತೆ. ನಂತರ ಜರನು ಅಂದರೆ ಬೇಡನು ಅಲ್ಲಿಗೆ ಹೋಗಿ ನೋಡಿದಾಗ ಭಗವಂತನೇ ಮಲಗಿರುವುದನ್ನು ಕಂಡು ಭಯದಿಂದ ನಡುಗುತ್ತಾ, ಪ್ರಭು ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಪ್ರಾರ್ಥಿಸ್ತಾನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಆಗ ಭಗವಂತ ಬೇಡನನ್ನು ಸಮಾಧಾನ ಮಾಡಿ, ಜರ ಭಯಪಡಬೇಡ, ಇದೆಲ್ಲ ನನ್ನ ಇಚ್ಛೆಯಂತೆ ನಡೆದಿದೆ. ನೀನು ನೆಪ ಮಾತ್ರ. ನೀನು ನಿನ್ನ ಮರಣಾನಂತರ ಉನ್ನತ ಲೋಕವನ್ನು ಪಡೆಯುತ್ತೀಯಾ ಅಂತ ಅನುಗ್ರಹಿಸಿ ಕಳಿಸ್ತಾನೆ. ಹೀಗೆ ಈ ದೂರ್ವಾಸ ಮುನಿಯ ಶಾಪ ಹಾಗೂ ಗಾಂಧಾರಿಯ ಶಾಪ ಕೊನೆಯದಾಗಿ ಕೃಷ್ಣನ ಅಂತ್ಯ ಅಂದರೆ ದ್ವಾಪರ ಯುಗದ ಅಂತ್ಯ, ಕೃಷ್ಣನ ಲೀಲೆ, ನರಜನ್ಮವೆತ್ತಿ ಬಂದ ಉದ್ದೇಶ ಈಡೇರುತ್ತೆ. ಇಲ್ಲಿಗೆ ಯಾದವರ ದ್ವಾಪರ ಯುಗದ ಅಂತ್ಯ ಆಗತ್ತೆ.
ಕಲಿಯ ಪ್ರಾರಂಭ. ನೋಡ್ತಾ ಇದ್ದೀವಲ್ಲ, ಕಲಿಯ ಪ್ರಾರಂಭ ಹೇಗಾಗುತ್ತೆ ಅಂತೇಳಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಗಾಂಧಾರಿಯ ಶಾಪ ಮತ್ತು ದುರ್ವಾಸ ಮುನಿಯ ಶಾಪ ಕೂಡ ಇದು. ಅಂದ್ರೆ ಯಾದವರು ಕಚ್ಚಾಡ್ಕೊಂಡು ಸಾಯ್ಲಿ ಅಂತೇಳಿ ಆ ಗಾಂಧಾರಿ ಆಗ ಮಹಾಭಾರತದ ಯುದ್ಧದಲ್ಲಿ ಶಾಪ ಹಾಕ್ತಾಳೆ. ಅದು ಕೂಡ ಫಲಿಸಿತು. ಎನಿವೆ, ದ್ವಾಪರ ಯುಗದ ಅಂತ್ಯ ಆಯಿತು, ಕಲಿಯ ಪ್ರಾರಂಭ ಲಕ್ಷಣಗಳು ಅಂದರೆ ಆಗಲೇ ಕಚ್ಚಾಡ್ಕೊಂಡಿದ್ರಲ್ಲ, ಬಹುಶಃ ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತ ಅನಿಸ್ತಾ ಇದೆ. ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಕಲಿ ಅಷ್ಟು ಕ್ರೂರವಾಗಿದೆ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಇದು ಯಾವುದೇ ಕಟ್ಟು ಕಥೆಯಲ್ಲ, ಒಂದು ಸಂಗ್ರಹ ಕಥೆ, ನಡೆದಿರುವಂಥ ಘಟನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಂದಿನಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಎಂದಿನಂತೆ ಈ ವಿಡಿಯೋಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹರೇ ಕೃಷ್ಣ.